ಟ್ರಯಲ್ ಟೆನ್ಷನ್ಗೆ ಮತ್ತೆ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ಕೊಲೆ ಪ್ರಕರಣದ ವಿಚಾರಣೆ ನಡೆಯಲಿದ್ದು, ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಆಗ್ತಾ ಇದೆ. ಕೋರ್ಟ್ ಕಾರಿಡಾರ್ ಅಲ್ಲಿದ್ದಾರೆ ಆರೋಪಿಗಳು. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದೋಷಾರೋಪಣೆಯನ್ನ ಸಲ್ಲಿಸಲಾಗಿದೆ. ಚಾರ್ಜ್ ಫ್ರೇಮ್ ನಲ್ಲಿ ಏನ್ ಮಾಡಿದ್ದಾರೆ ಆರೋಪಿಗಳು, ಈ ಪ್ರಕರಣಕ್ಕೂ ಈ ಆರೋಪಿಗಳಿಗೂ ಇರುವಂತಹ ಸಂಬಂಧ, ಯಾವ ರೀತಿಯಾಗಿ ಕೊಲೆ ಪ್ರಕರಣ ಆಯಿತು, ಇದರ ಹಿಂದೆ ಯಾರು ಕುಮ್ಮಕ್ಕು ಕೊಟ್ಟಿದ್ದಾರೆ, ಇದರ ಹಿಂದಿರುವಂತಹ ಸಂಚು ಏನು, ಯಾರ್ಯಾರು ಸಹಕಾರವನ್ನ ಕೊಟ್ಟಿದ್ದಾರೆ ಅನ್ನೋದರ ಎಲ್ಲ ಮಾಹಿತಿಯನ್ನ ಕೂಡ ಈಗಾಗಲೇ ಸಲ್ಲಿಕೆ ಮಾಡಲಾಗಿದೆ. ಈಗ ನ್ಯಾಯಾಧೀಶರು ಅವರ ಹತ್ರ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವರ ಮೇಲೆ ಯಾವುದೆಲ್ಲ ಸಾಕ್ಷ್ಯಾಧಾರಗಳನ್ನ ಉಲ್ಲೇಖ ಮಾಡಿ ಇವರ ಅಲ್ಲಿ ದೋಷಾರೋಪಣೆಯನ್ನ ಸಲ್ಲಿಸಲಾಗಿದೆಯೋ ಅದರ ಬಗ್ಗೆ ಮಾಹಿತಿಯನ್ನ ಕೇಳ್ತಾರೆ. ಜೊತೆಗೆ ಶಿಕ್ಷೆ ಪ್ರಮಾಣವನ್ನ ಹೇಳ್ತಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಇಷ್ಟಿಷ್ಟು ಶಿಕ್ಷೆ ಆಗುತ್ತೆ ಈ ಒಂದು ಸೆಕ್ಷನ್ಗಳ ಅಡಿಯಲ್ಲಿ ಅಂತ ಹೇಳಿ, ಆಗ ಈ ಆರೋಪಿಗಳು ಅದನ್ನ ಒಪ್ಪಿಕೊಂಡ್ರೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಒಂದು ವೇಳೆ ಅದನ್ನ ನಿರಾಕರಿಸಿದ್ರೆ ಆಗ ಟ್ರಯಲ್ಗೆ ಡೇಟ್ ಅನ್ನ ಫಿಕ್ಸ್ ಮಾಡ್ತಾರೆ. ಆನಂತರ ಸಾಕ್ಷಿಗಳಾಗಿರ್ಬೋದು, ಸಾಕ್ಷ್ಯಾಧಾರಗಳ ಉಲ್ಲೇಖ ಆಗಿರ್ಬೋದು, ಸಾಕ್ಷಿಗಳು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಸಾಕ್ಷಿಗಳ ಹೇಳಿಕೆಯ ಮೇಲೆ ಇಡೀ ಪ್ರಕರಣ ಒಂದ್ ಕಡೆ ಅವಲಂಬಿತ ಆಗಿದ್ರೆ, ಮತ್ತೊಂದು ಕಡೆ ಸಾಕ್ಷ್ಯಾಧಾರಗಳು, ಪೊಲೀಸರು ಆಲ್ರೆಡಿ ಕಲೆ ಹಾಕಿರುವಂತಹ ಸಾಕ್ಷ್ಯಾಧಾರಗಳು, ಅದು ವೈಜ್ಞಾನಿಕವಾದಂತಹ ಸಾಕ್ಷ್ಯಾಧಾರಗಳಾಗಿರ್ಬೋದು, ತಾಂತ್ರಿಕವಾದಂತಹ ಸಾಕ್ಷ್ಯಾಧಾರಗಳಾಗಿರ್ಬೋದು, ಇವೆಲ್ಲದರ ಬಗ್ಗೆ ಕೂಡ ಆಲ್ರೆಡಿ ಈಗ ಎಲ್ಲವನ್ನ ಕೂಡ ರಿಪೋರ್ಟ್ ನಲ್ಲಿ ಕೊಟ್ಟಿರ್ತಾರೆ, ಅಂತಂದ್ರೆ ಲಗತ್ತಿಸಿರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕೋರ್ಟ್ ನಲ್ಲಿ ಟ್ರಯಲ್ ದಿನಾಂಕ ನಿಗದಿ ಆಗುತ್ತಾ ಅಥವಾ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗತ್ತಾ ಅನ್ನುವಂತಹ ಒಂದು ಕುತೂಹಲ ಇರುವಂತದ್ದು. ಈಗಾಗಲೇ ನಮ್ಮ ಮೇಲಿನ ಆರೋಪಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೀಗ ಪೀಠಕ್ಕೆ ಆಗಮಿಸಿದ್ದಾರೆ ನ್ಯಾಯಾಧೀಶರು. ವಿಚಾರಣೆ ಆರಂಭ ಆಗಿದೆ. ಈಗ ಏನಾಗುತ್ತೆ ಕೋರ್ಟ್ ನಲ್ಲಿ ಅನ್ನುವಂತಹ ಕುತೂಹಲ. ಆಲ್ರೆಡಿ ಬಂದಿದ್ದಾರೆ ಇದೀಗ ಪೀಠಕ್ಕೆ ನ್ಯಾಯಾಧೀಶರು. ವಿಚಾರಣೆ ಆರಂಭ ಆಗಿದೆ. ಸೆಷನ್ಸ್ ಕೋರ್ಟ್ ನಲ್ಲಿದ್ದಾರೆ ಈಗ ಈ ಪ್ರಕರಣದ ಆರೋಪಿಗಳು. ಕೋರ್ಟ್ ಹಾಲ್ ಅಲ್ಲಿದ್ದಾರೆ. ಪೀಠಕ್ಕೆ ಆಗಮಿಸಿರುವಂತಹ ಜಡ್ಜ್ ವಿಚಾರಣೆಯನ್ನ ಆರಂಭ ಮಾಡಿದ್ದಾರೆ. ಇದೀಗ ಈ ಒಂದು ದೋಷಾರೋಪಕ್ಕೆ ಸಂಬಂಧಪಟ್ಟ ಹಾಗೆ, ಚಾರ್ಜ್ ಫ್ರೇಮ್ಗೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಆರಂಭ ಆಗಿದ್ದು, ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕು ಏನಾಗತ್ತೆ ಇಲ್ಲಿ ಅನ್ನುವಂತ ಕುತೂಹಲ ಎಲ್ರಿಗೂ ಇದೆ. ಅದೇ ಕಾರಣಕ್ಕಾಗಿ ಅಲ್ಲಿ ಸಾಕಷ್ಟು ವಕೀಲರು ಕೂಡ ಜಮಾವಣೆಗೊಂಡಿದ್ದಾರೆ. ಸಾಕಷ್ಟು ವಕೀಲರಿದ್ದಾರೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಪ್ರಕರಣದಲ್ಲಿ ಏನಾಗಬಹುದು ಅನ್ನುವಂತಹ ಕುತೂಹಲ. ಮತ್ತೊಂದು ಕಡೆ ವಕೀಲರಿಗೂ ಕೂಡ ಅಷ್ಟೇ, ಇಂತಹ ಒಂದು ಪ್ರಕರಣಗಳು ಇದ್ದಾಗ ಯಾವ ರೀತಿಯಾಗಿ ಇರುತ್ತೆ, ಯಾವ ರೀತಿಯಾಗಿ ಅಲ್ಲಿ ವಿಚಾರಣೆ ನಡೆಯುತ್ತೆ ಅನ್ನೋದನ್ನ ತಿಳ್ಕೊಳ್ಳುವಂತಹ ಕುತೂಹಲ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಇದೀಗ ವಿಚಾರಣೆ ಆರಂಭ ಮಾಡಿದಾಗ ಸಾಕಷ್ಟು ಜನ ವಕೀಲರು ಅಲ್ಲಿದ್ದಾರೆ. ಅದಕ್ಕೆ ಅಲ್ಲಿ ನ್ಯಾಯಾಧೀಶರು ಹೇಳ್ತಾ ಇದ್ದಾರೆ ಹೊರಗಡೆ ಇರಿ ಅಂತ ಹೇಳಿ ವಕೀಲರಿಗೆ ಜಡ್ಜ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಕೋರ್ಟ್ ಹಾಲ್ ನಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ವಕೀಲರು. ವಕೀಲರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಇದೆ. ಈಗ ಕೋರ್ಟ್ ಹಾಲ್ ನಲ್ಲಿ ಭಾರಿ ಜನಸಂದಣಿ ಇದೆ. ಈ ಹಿನ್ನೆಲೆಯಲ್ಲಿ ವಕೀಲರಿಗೇನೆ ಈಗ ಮನವಿಯನ್ನ ಮಾಡ್ಕೊಂಡಿದ್ದಾರೆ ನ್ಯಾಯಾಧೀಶರು, ದಯವಿಟ್ಟು ಹೊರಗಡೆ ಇರಿ ಅಂತ ಹೇಳಿ ಈಗ ವಕೀಲರಿಗೆ ಜಡ್ಜ್ ಮನವಿಯನ್ನ ಮಾಡಿದ್ದಾರೆ. ಇನ್ನು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತಹ ವಕೀಲರನ್ನ ಕಂಡು ನ್ಯಾಯಾಧೀಶರು ಅಲ್ಲಿ ಒಂದ್ಸಲ ಸ್ಮೈಲ್ ಮಾಡ್ತಾರಂತೆ. ಕಾರಣ ಆ ರೀತಿಯಾದಂತಹ ಪ್ರಕರಣ ಇದು. ಇಡೀ ದೇಶದಲ್ಲೇ ಸಂಚಲನ ಉಂಟು ಮಾಡಿರುವಂತಹ ಪ್ರಕರಣ ಮಾತ್ರ ಅಲ್ಲ, ಇಂತಹ ಪ್ರಕರಣದಲ್ಲಿ ಏನಾಗತ್ತೆ, ಯಾವ ರೀತಿಯಾಗಿ ಇರತ್ತೆ, ವಿಚಾರಣೆ ಹೇಗ್ ನಡೆಯತ್ತೆ, ಏನಾಗಬಹುದು ಅನ್ನುವಂತಹ ಕುತೂಹಲ ಈಗ ಸಾಮಾನ್ಯವಾಗಿ ಎಲ್ರಿಗೂ ಕೂಡ ಇದ್ದೇ ಇದೆ. ಅದೇ ರೀತಿಯಾಗಿ ವಕೀಲರಿಗೂ ಕೂಡ ಆ ಒಂದು ಕುತೂಹಲ ಇದೆ. ಆ ಒಂದು ಕಾರಣಕ್ಕಾಗಿ ಕಿಕ್ಕಿರಿದು ಸೇರಿದ್ದಾರೆ ವಕೀಲರು. ಅವರನ್ನ ಕಂಡು ಒಂದ್ಸಲ ಅಲ್ಲಿ ಜಡ್ಜ್ ನಗ್ತಾರೆ. ಇಷ್ಟು ಜನ ಇದ್ರೆ ಹೇಗಪ್ಪ ದೋಷಾರೋಪ ಹೊರಿಸೋದು ಅನ್ನುವ ಪ್ರಶ್ನೆಯನ್ನ ಕೂಡ ಮಾಡ್ತಾರೆ ನ್ಯಾಯಾಧೀಶರು. ನೀವೆಲ್ಲ ಈ ರೀತಿಯಾಗಿ ಇದ್ರೆ, ತುಂಬಿ ತುಳುಕ್ತಾ ಇದ್ರೆ, ಕಿಕ್ಕಿರಿದು ವಕೀಲರು ಸೇರಿದ್ರೆ ನಾವು ಯಾವ ರೀತಿಯಾಗಿ ಇಲ್ಲಿ ದೋಷಾರೋಪವನ್ನ ಹೊರಿಸೋದು, ಕೋರ್ಟ್ ವಿಚಾರಣೆಗೆ ಇದು ತೊಂದರೆ ಆಗತ್ತೆ, ನೀವೆಲ್ಲರೂ ಹೊರಗಡೆ ಇರಿ ಅಂತ ಹೇಳಿ ಅಲ್ಲಿ ಸೇರಿದಂತಹ ವಕೀಲರಿಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ನ್ಯಾಯಾಧೀಶರು. ಇತರೆ ವಕೀಲರಿಗೂ ಕೂಡ ಜಡ್ಜ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಈಗ ಇವರೇ ಇಷ್ಟು ಜನ ಸಂಖ್ಯೆಯಲ್ಲಿ ಸೇರಿದ್ರೆ ಅಲ್ಲಿ ಆರೋಪಿಗಳನ್ನ ನಿಲ್ಸೋದಿಕ್ಕೂ ಕೂಡ ಜಾಗ ಸಾಕಾಗಲ್ಲ. ಹಾಗಾಗಿ ಆರೋಪಿಗಳನ್ನ ನಿಲ್ಸೋದಿಕ್ಕೆ ದಯವಿಟ್ಟು ಜಾಗವನ್ನ ಬೇಕಾಗತ್ತೆ ಅಲ್ಲಿ. ಹಾಗಾಗಿ ನೀವು ಸಹಕರಿಸಬೇಕು ವಕೀಲರು ಅಂತ ಹೇಳಿ ನ್ಯಾಯಾಧೀಶರಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ. ಯಾವ ರೀತಿಯ ಪ್ರಕರಣ ಅಂತ ಹೇಳಿದ್ರೆ, ಇಡೀ ದೇಶದಲ್ಲೇ ಈ ಒಂದು ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂತಹ ಪ್ರಕರಣ. ಇಡೀ ಒಂದು ಸೆಲೆಬ್ರಿಟಿ ಆಗಿದ್ದಂತಹ ಒಬ್ಬ ನಟ ಯಾವ ರೀತಿಯಾಗಿ ಈ ಒಂದು ಪ್ರಕರಣದಲ್ಲಿ ಕೊಲೆ ಆರೋಪಿಯಾಗಿ ಜೈಲು ಪಾಲಾಗಿರೋದು ಮಾತ್ರ ಅಲ್ಲ, ಇದೀಗ ಈ ಪ್ರಕರಣದಲ್ಲಿ ದೋಷಾರೋಪದ ಸಂದರ್ಭದಲ್ಲಿ ಚಾರ್ಜ್ ಫ್ರೇಮ್ ಮಾಡುವಂತಹ ಸಂದರ್ಭದಲ್ಲಿ ಈಗ ಏನಾಗತ್ತೆ ಕೋರ್ಟ್ ನಲ್ಲಿ ಅನ್ನುವಂತಹ ಕುತೂಹಲ. ಆ ಕಾರಣಕ್ಕಾಗಿ ವಕೀಲರು ಕೂಡ ಅಲ್ಲಿ ಭಾರಿ ಸಂಖ್ಯೆಯಲ್ಲಿ ಸೇರಿದ್ರು.
ವಕೀಲರನ್ನ ನೋಡಿ ಜಡ್ಜ್ ಒಂದ್ಸಲ ಎಲ್ಲಾ ಕಡೆ ನೋಡಿ ಹೇಳ್ತಾರೆ, ಈ ರೀತಿಯಾಗಿ ಆದ್ರೆ ಆರೋಪಿಗಳನ್ನ ಎಲ್ಲಿ ನಿಲ್ಸೋದು, ನಾನು ದೋಷಾರೋಪ ಹೊರಿಸೋದು ಹೇಗೆ ಇಲ್ಲಿ ವಿಚಾರಣೆಯನ್ನ ಮಾಡೋದು, ಕೋರ್ಟ್ ವಿಚಾರಣೆಗೆ ಇದೆಲ್ಲ ತೊಂದರೆ ಆಗತ್ತೆ, ದಯವಿಟ್ಟು ನೀವೆಲ್ಲರೂ ಹೊರಗಡೆ ಇರಿ ಅಂತ ಹೇಳಿ ವಕೀಲರಿಗೆ ಮನವಿಯನ್ನ ಮಾಡ್ಕೊಳ್ತಾರೆ. ಈಗ ಆರೋಪಿಗಳ ಪರವಾದ ವಕೀಲರನ್ನ ಹೊರತುಪಡಿಸಿ ಇತರೆ ವಕೀಲರು ಕೂಡ ಅಲ್ಲಿ ಬಂದಿರ್ತಾರಲ್ಲ, ಆ ವಕೀಲರಿಗೆ ಇದೀಗ ಮನವಿಯನ್ನ ಮಾಡ್ಕೊಂಡಿದ್ದಾರೆ ನ್ಯಾಯಾಧೀಶರು. ಆರೋಪಿಗಳನ್ನ ನಿಲ್ಸೋದಿಕ್ಕೆ ಜಾಗ ಬೇಕು, ದಯವಿಟ್ಟು ಸಹಕರಿಸಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಹೊರಗಡೆ ಇರಿ ಅಂತ ಹೇಳಿ ವಕೀಲರಿಗೆ ಜಡ್ಜ್ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಅವರ ಮಾತಿಗೆ ಗೌರವವನ್ನು ಕೊಟ್ಟು ಮನ್ನಣೆ ಕೊಟ್ಟು ಅನೇಕ ವಕೀಲರಿಗೆ ಅಲ್ಲಿಂದ ಹೊರಗಡೆ ಬಂದಿದ್ದಾರೆ. ಈಗ ಈ ಒಂದು ಕೋರ್ಟ್ ಹಾಲ್ ತುಂಬಿ ತುಳುಕ್ತಾ ಇದೆ ವಕೀಲರಿಂದ ಅನ್ನೋದನ್ನ ನಾವಾಗ್ಲೇ ಹೇಳ್ತಾ ಇದ್ವಿ. ಒಂದು ಕಡೆ ಪೊಲೀಸರು ಅಷ್ಟೇ ಸಂಖ್ಯೆಯಲ್ಲಿ ಬಂದಿದ್ದಾರೆ, ಮತ್ತೊಂದು ಕಡೆ ವಕೀಲರು. ಈ ಪ್ರಕರಣದಲ್ಲಿ ಏನಾಗಬಹುದು ಅನ್ನುವಂತಹ ಕುತೂಹಲ ಎಲ್ರಿಗೂ ಇದೆ. ಈಗ ದೋಷಾರೋಪ ಮಾಡುವಂತಹ ಸಂದರ್ಭದಲ್ಲಿ ಇದೀಗ ಕೇಳ್ತಾರೆ ನ್ಯಾಯಾಧೀಶರು ಆರೋಪಿಗಳ ಹತ್ರ, ಹೀಗೀಗಿದೆ, ನಿಮ್ಮ ಮೇಲೆ ಇರುವಂತಹ ಆರೋಪ ಇದು, ಈ ಆರೋಪಕ್ಕೆ ಈ ಸೆಕ್ಷನ್ಗಳ ಅಡಿಯಲ್ಲಿ ಈ ಶಿಕ್ಷೆಯನ್ನ ವಿಧಿಸಲಾಗತ್ತೆ ಅನ್ನೋದನ್ನ ಕೂಡ ಹೇಳಿದಾಗ ಅವರು ಅದನ್ನ ಒಪ್ಕೊಳ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಇದೆ ಈಗ. ಸೊ ಕೋರ್ಟ್ನ ಹಾಲ್ ಈಗ ವಕೀಲರಿಂದ ಒಂದ್ ಕಡೆ ತುಂಬಿ ತುಳುಕ್ತಾ ಇದ್ರೆ, ಮತ್ತೊಂದು ಕಡೆ ಈಗ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ, ದೋಷಾರೋಪಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಫ್ರೇಮ್ ಈಗ ಆಗ್ತಾ ಇರುವಂತದ್ದು ಅಲ್ಲಿ. ಇನ್ನು ಕೆಲವೇ ಕ್ಷಣದಲ್ಲಿ ಯಾಕಂದ್ರೆ ಒಂದಲ್ಲ ಎರಡಲ್ಲ, ಈ ಪ್ರಕರಣದಲ್ಲಿ ಇರುವಂತದ್ದು ಬರೋಬ್ಬರಿ 17 ಜನ ಆರೋಪಿಗಳು. ಹಾಗಾಗಿ ಈ ಪ್ರಕರಣದಲ್ಲಿ ಏನು ಆಗಬಹುದು, ಮುಖ್ಯವಾಗಿ ಈ ಪ್ರಕರಣದ A1 ಆಗಿರೋದು ಪವಿತ್ರ ಗೌಡ, A2 ಆಗಿರುವಂತದ್ದು ನಟ ದರ್ಶನ್. ಈಗ ಏನು ಆಗಬಹುದು, ಇಲ್ಲಿ ಎಲ್ಲರ ಒಂದು ಕೇಂದ್ರ ಬಿಂದು ಅಂತ ಹೇಳಿದ್ರೆ ದರ್ಶನ್. ಹಾಗಾಗಿ ದರ್ಶನ್ ವಿಚಾರದಲ್ಲಿ ಏನು ಆಗಬಹುದು, ಒಬ್ಬ ಸೆಲೆಬ್ರಿಟಿ ಆದವನು ಯಾವ ರೀತಿಯಾಗಿ ಕೊಲೆ ಆರೋಪಿಯಾಗಿ ಜೈಲಲ್ಲಿ ಕೊಳೆಯುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. ಆತನ ವಿರುದ್ಧ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಕೇಳಿದ್ರೆ ಆತ ಮಾತ್ರ ಅಲ್ಲ, ಕೇವಲ ದರ್ಶನ್ ಮಾತ್ರ ಅಲ್ಲ, ಈ ಪ್ರಕರಣದಲ್ಲಿರುವಂತಹ ಎಲ್ಲಾ ಆರೋಪಿಗಳ ಹಿನ್ನೆಲೆ, ಆರೋಪಿಗಳು ಯಾವ ರೀತಿಯಾಗಿ ಈ ಪ್ರಕರಣದಲ್ಲಿ ಇದ್ದಾರೆ, ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿರುವಂತಹ ಪೊಲೀಸರು ಬಹಳ ಸ್ಟ್ರಿಕ್ಟ್ ಆಗಿ ತನಿಖೆಯನ್ನ ಮಾಡಿದ್ದಾರೆ. ಆ ಒಂದು ತನಿಖೆಯ ಫಲಶ್ರುತಿ ಅಂತ ಹೇಳಿದ್ರೇನೆ ಜೈಲಿಗೆ ಹೋಗಿರೋದು. ಅಷ್ಟು ಮಾತ್ರ ಅಲ್ಲ, ಅಷ್ಟು ಟೈಮ್ ಜೈಲಲ್ಲಿ ಇದ್ದು ಅನಂತರ ಬೇಲ್ ಪಡ್ಕೊಂಡ್ರು ಕೂಡ ಮತ್ತೆ ಇದೀಗ ಈ ಪ್ರಕರಣದ 6 ಆರೋಪಿಗಳು ಜೈಲಲ್ಲಿ ಇರುವ ಹಾಗೆ ಆಗಿರೋದು. ಹಾಗಾಗಿ ಈ ಪ್ರಕರಣ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿರೋದು ಮಾತ್ರ ಅಲ್ಲ, ಒಬ್ಬ ಸೆಲೆಬ್ರಿಟಿ ಈ ರೀತಿಯಾಗಿನೂ ಮಾಡೋದಕ್ಕೆ ಸಾಧ್ಯನಾ, ಈ ರೀತಿಯಾಗಿ ನಡವಳಿಕೆಯನ್ನು ತೋರಿಸೋದಕ್ಕೆ ಸಾಧ್ಯನಾ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿರುವಂತಹ ಪ್ರಕರಣ ಇದು. ಕಾನೂನನ್ನ ತಾನು ಕೈಗೆತ್ತಿಕೊಂಡ್ರೆ ಏನಾಗತ್ತೆ ಯಾವುದೇ ಸೆಲೆಬ್ರಿಟಿ ಆದ್ರೂ ಕೂಡ ಅನ್ನೋದನ್ನ, ಮತ್ತೊಂದು ಕಡೆ ಕಾನೂನಿನ ಬಗ್ಗೆ ಎಲ್ಲರಿಗೂ ಕೂಡ ಇನ್ನಷ್ಟು ನಂಬಿಕೆಯನ್ನ ಹುಟ್ಟು ಹಾಕಿದಂತಹ ಪ್ರಕರಣ ಇದು. ಹಾಗಾಗಿ ಈಗ ಏನು ಆಗಬಹುದು ಕೋರ್ಟ್ನಲ್ಲಿ ಅನ್ನುವಂತಹ ಕುತೂಹಲ ಎಲ್ರಿಗೂ ಇದೆ. ಕೋರ್ಟ್ನ ಹಾಲ್ಗೆ ಈಗ ಆರೋಪಿಗಳನ್ನ ಕರೆ ತಂದಿದ್ದಾರೆ ಪೊಲೀಸರು. ಈಗ ಒಬ್ಬೊಬ್ಬರಾಗಿ ಕೋರ್ಟ್ ಹಾಲ್ಗೆ ಬರ್ತಾ ಇದ್ದಾರೆ ಆರೋಪಿಗಳು.